ಯುವಕ ಕ್ರೀಡೆಗೆ ಪ್ರೋತ್ಸಾಹ ನೀಡ್ತಾ ಇರೋದು ಅತ್ಯಂತ ಸಂತೋಷ. ಅದ್ರ ಜೊತೆಗೆ ನಮ್ಮ ಜಮೀರ್ ಅಣ್ಣ, ದಿವಂಗತ ಜಮೀರ್ ಅಣ್ಣ ಅವರು ಫೋಟೋ ನೋಡಿದೆ ನಾನು. ಅವರು ವಿಶೇಷವಾಗಿ ನಗರಸಭೆಯಲ್ಲಿ ಉಪಾಧ್ಯಕ್ಷರಾಗಿ ಒಂದು ಒಳ್ಳೆ ಸೇವೆ ಸಲ್ಲಿಸಿರುವಂತವ್ರು. ದಿವಂಗತ ಜಮೀರ್ ಅಣ್ಣ ಅವ್ರಿಗೂ ಅಲ್ಲ ಒಳ್ಳೆ ಇದು ಕೊಳ್ಳಿ ಅಂತ ಹೇಳ್ಬಿಟ್ಟು, ಅದ್ರ ಜೊತೆಗೆ ನಮ್ಮ ರಫಿ ಅವರು ಅವ್ರಿಗೆ ನೆನಪಿನಲ್ಲಿ ಜಮೀರ್ ಅಣ್ಣ ಅವರ ನೆನಪಿನಲ್ಲಿ ಇವತ್ತು ಟೂರ್ನಮೆಂಟ್ ನಡೆಸ್ತಾ ಇದ್ದಾರೆ. ಅದು ನಮ್ಗೆ ವಿಶೇಷತೆ ಕಾಣಿಸ್ತು. ಇದರಲ್ಲಿ ಕ್ರೀಡೆಗೆ ಈ ತರ ಪ್ರೋತ್ಸಾಹ ಸಿಗ್ತಾ ಇರೋದು ನೋಡಿದ್ರೆ ಕ್ರಿಕೆಟ್ ಜೊತೆಗೆ ಬೇರೆ ಕ್ರೀಡೆಗಳಿಗೂ ಪ್ರೋತ್ಸಾಹ ಸಿಗ್ಬೇಕು ನಮ್ಮ ರಾಜ್ಯದಲ್ಲಿ ಅಂತ ಹೇಳ್ತಾ, ಅನೇಕ ಯುವಕರಿಗೆ ಒಳ್ಳೆ ಸ್ಥಾನಮಾನ ಸಿಗ್ಲಿ ಅಂತ ಹಾರೈಸುತ್ತಾ ನನ್ನ ಮಾತು ಮುಗಿಸ್ತೀನಿ. ಇವತ್ತು ಫೈನಲ್ ಪಂದ್ಯಾವಳಿ ನಡೀತಾ ಇದೆ. ಆ ಪಂದ್ಯಾವಳಿಗೆ ನಾವೆಲ್ಲ ವೀಕ್ಷಕರಾಗಿ ಬಂದಿದ್ದೀವಿ. ನಮ್ಮ ರಫಿ ಅವರು, ನ್ಯಾಮತ್ ಬಿ ಮೊಹಲ್ಲಾ ಮುಖಂಡರು, ಕಾಂಗ್ರೆಸ್ ಮುಖಂಡರು, ಅವರ ಆಹ್ವಾನದ ಮೇರೆಗೆ ನಾವು ಬಂದಿದ್ದೀವಿ. ಕ್ರೀಡೆ ಈಗ ಜನರಲ್ಲಿ ಕ್ರೀಡೆ ಅನ್ನೋದು ಒಂದು ಧರ್ಮ, ಒಂದು ಇದಕ್ಕೆ ಸೀಮಿತ ಇರಲ್ಲ. ಒಂದು ದೇಶಕ್ಕೆ ಕ್ರೀಡೆಯಿಂದ ಅನೇಕ ಸಂಬಂಧಗಳು ಬೆಳೆಯುತ್ತೆ. ಕ್ರೀಡೆನೇ ಒಂಥರ ಜನರಿಗೆ ಆಕರ್ಷಣೆ ಇರುತ್ತೆ. ವಿಶೇಷವಾಗಿ ಕ್ರಿಕೆಟ್ ಅನ್ನೋದು, ಈ ಕ್ರಿಕೆಟ್ ಪಂದ್ಯಾವಳಿ ಅನ್ನೋದು ನಮ್ಮ ಭಾರತ ದೇಶದ ಒಂಥರ ಒಂದು ಸಾರ್ವಜನಿಕರಲ್ಲಿ ಒಂದು ಇದು ಮೇಂಟೈನ್ ಮಾಡಿದೆ, ವಿಶೇಷ ಸ್ಥಾನಮಾನ ಗಳಿಸಿದೆ. ಕ್ರಿಕೆಟ್ ಅಲ್ಲಿ ವಿಶೇಷವಾಗಿ ಒಂದು ಸಂಬಂಧ ಏನಂದ್ರೆ, ಅವಾಗ 83ರಲ್ಲಿ ನಾವು ವಿಶ್ವಕಪ್ ಗೆದ್ದಾಗಿಂದ ಇಂಗ್ಲೆಂಡ್ ಅಲ್ಲಿ ವೆಸ್ಟ್ ಇಂಡೀಸ್ ಮೇಲೆ ಕಪಿಲ್ ದೇವ್ ಅವರ ನಾಯಕತ್ವದಲ್ಲಿ ಅವತ್ತಿಂದ ಹಿಡಿದು ಈ ಧೋನಿ ಅವ್ರ ನಾಯಕತ್ವ ಇರ್ಬೋದು, ಇವಾಗ ಹೊಸದಾಗಿ ಯುವ ಪೀಳಿಗೆ ಶುಭ್ಮನ್ ಗಿಲ್ ವರ್ಗೂ ಈ ಜರ್ನಿ ಕ್ರಿಕೆಟ್ ಅಲ್ಲಿ ವಿಶೇಷವಾಗಿ ಅಜರುದ್ದೀನ್ ಅವರಾಗಿರ್ಬೋದು, 96ರ ವಿಶ್ವಕಪ್, 92ರ ವಿಶ್ವಕಪ್, ಸಚಿನ್ ತೆಂಡೂಲ್ಕರ್ ಅವರ ನಾಯಕತ್ವದಲ್ಲಿ ಈ ತರ ಇತಿಹಾಸ ಕೆತ್ಕಕ್ ಹೋದ್ರೆ ಕ್ರಿಕೆಟ್ನ ಒಂದು ಇತಿಹಾಸ ದೊಡ್ಡದಿದೆ. ನಮ್ಮ ದೇಶದಲ್ಲಿ ವಿಶೇಷವಾಗಿ ನಮ್ಮ ರಾಷ್ಟ್ರೀಯ ಕ್ರೀಡೆ ಹಾಕಿ ಆಗಿದ್ರು ನಾವು ಕ್ರಿಕೆಟ್ಗೆ ಅತ್ಯಂತ ಮಹತ್ವ, ಪ್ರೀತಿ, ಒಂದು ಕ್ರೇಜ್ ಕ್ರಿಕೆಟ್ ಅಲ್ಲಿ. ಈಗ ಕಳೆದ 18ನೇ ಆವೃತ್ತಿ IPL ಅಲ್ಲಿ RCB ಗೆದ್ದಾಗಿಂದ ಇನ್ನ ಹೆಚ್ಚಿಗೆ ನಮ್ಮ ರಾಜ್ಯದಲ್ಲಿ, ನಮ್ಮ ನಾಡಿನಲ್ಲಿ, ಕನ್ನಡ ನಾಡಿನಲ್ಲಿ ಒಂದು ಕ್ರಿಕೆಟ್ನ ಕಂಪು ಬೆಳೀತಾ ಇದೆ. ಆ ಕ್ರಿಕೆಟ್ನ ಕ್ರೇಜು, ಆ ಪ್ರೀತಿ, ವಿಶ್ವಾಸ ಬೆಳ್ಕೊಂಡು ಬರ್ತಾ ಇದೆ. ವಿಶೇಷವಾಗಿ RCB ತಂಡಕ್ಕೆ, ವಿರಾಟ್ ಕೊಹ್ಲಿಗೆ ಒಂದೊಳ್ಳೆ ಸಂಬಂಧ ಬೆಳ್ಕೊಂಡಿದೆ. 18 ವರ್ಷದಿಂದ ಸತತವಾಗಿ ನಮ್ಮ ರಾಜ್ಯದ ತಂಡಕ್ಕೆ, ಕನ್ನಡಿಗರ ತಂಡಕ್ಕೆ ಆಡ್ತಾ ಇದ್ದಾರೆ. ಅವ್ರಿಗೂ ನಾವು ಋಣಿಯಾಗಿರ್ತೀವಿ. ಅದ್ರ ಜೊತೆಗೆ ಕ್ರೀಡೆಯಿಂದ ಒಂದು ಭಾವನೆಗಳು ಜನರಲ್ಲಿ ಒಳ್ಳೆ ವಿಶ್ವಾಸ, ಪ್ರೀತಿ ಬೆಳೆಯುತ್ತೆ. ಇದಕ್ಕೆ ಗಡಿ ಇರಲ್ಲ, ಯಾವುದೇ ಇತಿಮಿತಿ ಇರಲ್ಲ. ಎಲ್ಲದಕ್ಕೂ ಕ್ರೀಡೆ ಒಂದು ಸಂಬಂಧ, ಅವಿನಾಭಾವ ಸಂಬಂಧ ಬೆಳೆಯುತ್ತೆ. ಅದರಿಂದ ಕ್ರೀಡೆಗೆ ನಮ್ಮ ರಫಿ ಅವರು ಪ್ರೋತ್ಸಾಹ ಕೊಡ್ತಾ ಇರೋದು ನೋಡಿದ್ರೆ ಯುವ ಪೀಳಿಗೆ